ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನನ್ನ ಮನಸ್ಪೂರ್ವಕ ನಮಸ್ಕಾರ. ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ವಿವರ ನಾನು ಇಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಕರ್ನಾಟಕದ ರಾಜ್ಯದ ವಿದ್ಯಾರ್ಥಿಗಳು ಕೇವಲ ಕರ್ನಾಟಕ ರಾಜ್ಯದ ಹುದ್ದೆಗಳಿಗೆ ಮಾತ್ರ ಸ್ಪರ್ಧೆ ಮಾಡದೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಆಯ್ಕೆಯಾಗುವ ಸ್ಪರ್ಧಾರ್ಥಿಗಳು ಕೂಡ ಇದ್ದಾರೆ. ಸಾಮರ್ಥ್ಯ ಇದೆ, ಸಿಲೆಬಸ್ ತಗೊಳ್ಳಿ, ಓದಲಿಕ್ಕೆ ಎದುರುಗಡೆ ಕೂತ್ಕೊಂಡು ಆ ಸಿಲೆಬಸನ್ನು 1 by 1 ರೀಸ್ನಿಂಗ್ ಆಗಿರ್ಬೋದು, ಜನರಲ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಆ ಹುದ್ದೆ ಆಯ್ಕೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ನಿರಂತರವಾಗಿ ಒಂದು 6 ತಿಂಗಳ ಕೂತ್ಬಿಟ್ರೆ RRBಯಲ್ಲಿ ಒಳ್ಳೆ ಬೇಸಿಕ್ ಇದೆ, ಒಳ್ಳೆ ಪೋಸ್ಟ್ ಇದ್ದಾವೆ. ಆ ಪೋಸ್ಟ್ಗಳನ್ನು ಇಲ್ಲಿ ನಾವು ಮಾರ್ಕ್ ಮಾಡಿ ಹೇಳ್ತೀನಿ ನೋಡಿ. ಇಷ್ಟು ಒಳ್ಳೆಯ ಪೋಸ್ಟ್ ನಿಮ್ಗೆ ಯಾವಾಗಲೂ ಲೈಫಲ್ಲಿ ಸಿಗೋಲ್ಲ. ಇದು ನೋಡಿ, ಬೇಸಿಕ್ ಇದೆ, ಚೀಫ್ ಕಮರ್ಷಿಯಲ್ ಕಮ್ ಟೈಪಿಸ್ಟ್ ಸೂಪರ್ವೈಸರ್ ಇದೆ, ಸ್ಟೇಷನ್ ಮಾಸ್ಟರ್ ಇದೆ, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇದೆ, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇದೆ, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆ. ಮತ್ತು ಅವ್ರದ್ದು ಬೇಸಿಕ್ ಕೂಡ ಲೆವೆಲ್ 6 ಅಂದರೆ ನಮ್ಮ ಕರ್ನಾಟಕ ರಾಜ್ಯದ PDO ಸಬ್ ಇನ್ಸ್ಪೆಕ್ಟರ್ಗೆ ಸಮಾನವಾಗಿರ್ತಕ್ಕಂಥ ವೇತನ. ಅದು 35,400 ಬೇಸಿಕ್ ಇದೆ. ಮೆಡಿಕಲ್ ಕೂಡ ನಮಗೆ ಏಜ್ ಅಂದರೆ ಗೊತ್ತಾಗ್ಬಿಡುತ್ತೆ, ನಮ್ಮ ಏಜ್ ಎಷ್ಟರಲ್ಲಿ ನಾವು ಯಾವುದರಲ್ಲಿ ಎಲಿಜಿಬಲ್ ಇದ್ದೀವಿ ಅಂತ. ಯಾವ ಹುದ್ದೆ ಯಾವುದರಲ್ಲಿ ನೋಡಿದ 1,736 ಪೋಸ್ಟ್ ಇದೆ, 994 ಸ್ಟೇಷನ್ ಮಾಸ್ಟರ್ ಇದೆ, 3,144 ಗೂಡ್ಸ್ ಇದು ಟ್ರೈನ್ ಮ್ಯಾನೇಜರ್ ಇದೆ. ಅದೇ ರೀತಿಯಾಗಿ 1,507 ಕಮರ್ಷಿಯಲ್ ಕ್ಲರ್ಕ್ ಇದೆ. ಈ ಥರದಿರುವ ಹುದ್ದೆಗಳಲ್ಲಿ ನೀವು ಆಯ್ಕೆ ಆಗಿದ್ರಂದರೆ ನಿಮ್ಮನ್ನು ಕೈ ಹಿಡಿಯೋರು ಯಾರಿಲ್ಲ. ಟೋಟಲ್ 8,113 ಪೋಸ್ಟ್ ಇದೆ. ಗ್ರ್ಯಾಜುಯೇಷನ್ ಮೇಲೆ ಇದೆ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಮೇಲೆ ಕೂಡ ಇದೆ. ಅಂಡರ್ ಗ್ರ್ಯಾಜುಯೇಟ್ ಮೇಲೆ ಕೂಡ ಕೆಲವು ಪೋಸ್ಟ್ಗಳಿದ್ದಾವೆ. ಅಂಡರ್ ಗ್ರ್ಯಾಜುಯೇಟ್ ಮೇಲೆ ಇರ್ತಕ್ಕಂಥ ಪೋಸ್ಟ್ಗಳು ಕೆಳಗಡೆ ಇದ್ದಾವೆ, ಅವರನ್ನು ನಾನು ಕೂಡ ಮಾರ್ಕ್ ಮಾಡಿ ಹೇಳ್ತೀನಿ ನೋಡಿ. ಇದು ಅಂಡರ್ ಗ್ರ್ಯಾಜುಯೇಟ್ ಮೇಲೆ ಇರ್ತಕ್ಕಂಥ ಪೋಸ್ಟ್ಗಳು. ಇದು ಲೆವೆಲ್ 3, ಲೆವೆಲ್ 2 ಇರುತ್ತೆ. ಇದೇನು ಕಡಿಮೆ ಸ್ಯಾಲ್ರಿ ಇಲ್ಲ. ನಾವು ಬಡತನದಲ್ಲಿಂದ ಬೆಳೆದಿರ್ತಕ್ಕಂಥವ್ರು, ನಾವು ಓದಿ ಮುಂದೆ ಬರಬೇಕಂತ ಆಸೆ ಪಡೋರು, ನಿರಂತರವಾದ ಪ್ರಯತ್ನ ಪಡುವುದರ ಮುಖಾಂತರ ಗ್ರ್ಯಾಜುಯೇಟ್ ಪೋಸ್ಟ್ ಆದರಾಗಲಿ, ಅದರ ಅಂಡರ್ ಗ್ರ್ಯಾಜುಯೇಟ್ನಲ್ಲಿ ಬರ್ತಕ್ಕಂಥ ಪೋಸ್ಟ್ಗಳಾದರಾಗಿರಲಿ, ಇದಕ್ಕೆ ಕೆಲವು ನೋಟಿಫಿಕೇಷನಲ್ಲಿ ಏನೇನು ಕೊಟ್ಟಿದ್ದಾನೆ, ನೋಟಿಫಿಕೇಷನಲ್ಲಿ ಏಜ್ ಎಷ್ಟು ಕೊಟ್ಟಿದ್ದಾನೆ, ನೋಟಿಫಿಕೇಷನ್ನಲ್ಲಿ ಫಿಸಿಕಲ್ ಫಿಟ್ನೆಸ್ಸಿಗೆ ಏನು ಕೊಟ್ಟಿದ್ದಾನೆ, ಯಾವ ಸಿಲೆಬಸ್ ಕೊಟ್ಟಿದ್ದಾನೆ, ಯಾವ ಸಿಲೆಬಸ್ ಕೊಟ್ಟರೆ ನಾವು ಆ ಹುದ್ದೆಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನೋದನ್ನು ಕ್ಲಿಯರಾಗಿ ನೋಡ್ಕೊಂಡಿರ್ರಿ. ಮತ್ತು ಇದನ್ನು ನೋಟಿಫಿಕೇಷನ್ ತೆಗೆದು ಒಂದು ಸಲ ನೋಡ್ರಿ. ಭಾಳ ಇಂಪಾರ್ಟೆಂಟ್ ಏನಂದರೆ, ಯಾವ ಏಜ್ನವರು ಕಾಂಪಿಟೇಷನ್ ಮಾಡ್ಬೋದು, ಯಾವ ಸಿಲೆಬಸ್ ತೊಗೊಂಡು ಓದ್ಬೋದು. ಕೇವಲ ನಾವು ಹೊರ ರಾಜ್ಯದವ್ರು ಬಂದು ನಮ್ಮ ರಾಜ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದಮೇಲೆ ನಮ್ಮ ರಾಜ್ಯದವರು ನಮ್ಮ ರಾಜ್ಯದ ರೈಲ್ವೆಯಲ್ಲಿ ನಮ್ಮಲ್ಲೇ ಸೇವೆ ಸಲ್ಲಿಸಬೇಕನ್ನುವ ಮನೋಭಾವನೆ ನಿಮ್ಮ ಹತ್ರ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಮಾರ್ಗದರ್ಶನದ ಕೊರತೆ ಆಗಿರ್ತದೆ, ಎಲ್ಲೋ ಒಂದು ಕಡೆ ಓದುವ ಕೊರತೆ ಆಗಿರ್ತದೆ, ಎಲ್ಲೋ ಒಂದು ಕಡೆ ನಮ್ಮ ಮನೋಬಲದ ಕೊರತೆ ಆಗಿರ್ತದೆ. ಈ ಮನೋಬಲ ಮತ್ತು ಮಾರ್ಗದರ್ಶನ ಪರಿಣಿತರ ಅಧೀನದಲ್ಲಿ ಒಳ್ಳೆ ಪುಸ್ತಕ ತೆಗೆಸ್ಕೊಂಡು, ನಾರ್ತ್ನವರು ಒಬ್ಬರೇ ಕ್ವಶನ್ ಪೇಪರ್ ಬಿಡಿಸಿ ನೌಕರಿಗೆ ಬಂದುಬಿಡ್ತಾರೆ. ನಮ್ಮವರು ಕ್ವಶನ್ ಪೇಪರ್ ಬಿಡಿಸ್ಬೇಕು, ರಿಪೀಟ್ ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥಮೆಟಿಕ್ಸು 100ಕ್ಕೆ 100 ತೊಗೊಳ್ತಕ್ಕಂಥ ಸಾಮರ್ಥ್ಯ ಬೆಳಿಬೇಕು. ಅವ್ರು ನಮ್ಮ ರಾಜ್ಯದಲ್ಲಿ ಬರಲ್ಲ. ನಾವು ನಮ್ಮ ರಾಜ್ಯದಲ್ಲಿ, ನಮ್ಮ ರೈಲ್ವೆಯಲ್ಲಿ, ನಮ್ಮ ಹುದ್ದೆಯಲ್ಲಿ ನಾವು ಒಂದು ವೇಳೆ ಸೇವೆ ಸಲ್ಲಿಸಿದ್ದೀವಿ ಅಂದರೆ ನಮ್ಗೆ ಎಷ್ಟು ಅತ್ಯುತ್ತಮ ಆಗುತ್ತೆ, ನಮ್ಮ ತಂದೆ ತಾಯಿಗೆ ಒಳ್ಳೆಯದಾಗುತ್ತೆ, ನಮ್ಮ ಊರಿಗೆ ಒಳ್ಳೆ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಅನಿಸ್ಕೊಳ್ಳಿಕ್ಕೆ ನಮಗೊಂದು ಹೆಮ್ಮೆ ಆಗುತ್ತೆ. ಎಲ್ಲರೂ ಕರ್ನಾಟಕದಲ್ಲೇ ಸ್ಪರ್ಧೆ ಮಾಡಿ ಕರ್ನಾಟಕದವ್ರು ಬಿಟ್ಟು ಬೇರೆ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬರುವಾಗ ಮಾಡೋದು ಎಷ್ಟು ಸರಿನೋ ನಿಮಗೆಲ್ಲ ಗೊತ್ತಿರುತ್ತೆ. ಯಾರಿಗೆ ನಾವು ಏನು ಸ್ಪರ್ಧೆ ಮಾಡಬೇಕನ್ನೋದು. ಅದಕ್ಕೆ ನಂದು ಒಂದು ಉದ್ದೇಶ ಇದೆ ಮಿತ್ರರೇ, ಏನೇ ಮಾಡಿರಿ ಒಟ್ಟು ನಮ್ಮ ರಾಜ್ಯದವರು ಈ ಹುದ್ದೆಗಳಿಗೆ ಆಯ್ಕೆ ಆಗ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊರಿ ಮತ್ತು ನಿರಂತರವಾಗಿ ಓದ್ರಿ. ಸುಮ್ಮನೆ ಕೂತ್ಕೋಬೇಡ್ರಿ ಮನೆಯಲ್ಲಿ. ಆಲ್ರೆಡಿ ಏನೇನು ಸಿಲೆಬಸ್ ಇದೆ ಎದುರುಗಡೆ ತೊಗೊಂಡು ಓದ್ತೀರ ಅನ್ನುವ ಮನೋಭಾವನೆಯಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಮತ್ತು ನಾನು ಒಂದು ಯೂಟ್ಯೂಬ್ ಚಾನಲ್ ತೆಗೆದಿದ್ದೀನಿ. ಮತ್ತು ನೆಕ್ಸ್ಟ್ ನಾನು ಇದು ಸಿಲೆಬಸ್ ಹೇಳ್ತೀನಿ, ಯಾವ ಸಿಲೆಬಸನ್ನು ಯಾವ ಥರ ಓದಬೇಕನ್ನೋದು. ನೆಕ್ಸ್ಟ್ ಈ ಸಿಲೆಬಸ್ ನಾನು ಕ್ವಶನ್ ಪೇಪರ್ ಕೂಡ ಬಿಡಿಸಿ ನಿಮ್ಮನ್ನು ಹೇಳ್ತೀನಿ. ಕೆಲವು ಸಲ ಕ್ವಶನ್ ಪೇಪರ್ ಒಂದೊಂದು ಕ್ವಶನ್ ಒಂದು 10-20 ಕ್ವಶನ್ ಬಿಡಿಸಿ ನಾನು ಹೇಳ್ತಾ ಇರ್ತೀನಿ. ನಮ್ಮ ಮಕ್ಕಳಿಗೆ, ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಆಯ್ಕೆ ಆಗಲಿಕ್ಕೆ ಒಂದು ಸಾಧ್ಯ ಆಗಲಿ ಅಂತ ಹೇಳಿ. ಕರ್ನಾಟಕ ರಾಜ್ಯದವರು ಈ ಹುದ್ದೆಗೆ ಆಯ್ಕೆ ಆಗಲಿಕ್ಕೆ ಅರ್ಹರಿದ್ರಿ, ಆದರೆ ಭಯ ಪಡಬೇಡಿ. ಯಾವುದೇ ಹುದ್ದೆಯನ್ನು ಭಯಪಟ್ಟಾಗ ಮಾತ್ರ ಹಿಂಸರಿತೀವಿ ನಾವು. ಯಾವ ಹುದ್ದೆಯನ್ನು ನಾವು ಪಡಿಬೇಕಂತ ಆಸೆ ಇರುತ್ತೋ ಅದನ್ನು ಪಡಿತೀವಿ. ನಿಮ್ಮ ಹತ್ರ ಸಾಮರ್ಥ್ಯ ಇದೆ. ನಂದು ಈ ನಾನೇನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಇದನ್ನು ನನ್ನ ಯೂಟ್ಯೂಬ್ಗೆ ಸಹಕರಿಸಬೇಕು. ನೀವೆಲ್ಲರೂ ನನ್ನ ಯೂಟ್ಯೂಬಿಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಆಗಿ ಮತ್ತು ಎಲ್ಲರಿಗೆ ಪರಿಚಯ ಮಾಡಿ. ಎಲ್ಲರ ಜೊತೆ ನಮ್ಮ ರಾಜ್ಯದವರು ನಮ್ಮವ್ರು ಬೆಳಿಬೇಕನ್ನೋದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕೂಡ ಈಗ ರೈಲ್ವೆಯಲ್ಲಿ ಸೇವೆ ಸಲ್ಲಿಸಿದಾಗ ನಾವು ಯಾವ ಹುದ್ದೆಯಲ್ಲಿ ಸೇವೆ ಸಲ್ಲಿಸಬೇಕನ್ನೋದು ಗೊತ್ತಿರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 2013ರಲ್ಲಿ ಹಲವಾರು ವಿದ್ಯಾರ್ಥಿಗಳು ಕರ್ನಾಟಕದವ್ರು ಬಂದರು. ಯಾಕಂದರೆ ಕನ್ನಡದಲ್ಲಿ ಪರೀಕ್ಷೆ ಮಾಡಿದ್ದಕ್ಕೆ. ಆದರೆ ಇವಾಗ ನಾನು ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿಯೂ ಪರೀಕ್ಷೆ ಇರುತ್ತೆ, ಹಿಂದಿಯಲ್ಲಿಯೂ ಇರುತ್ತೆ, ಇಂಗ್ಲೀಷ್ನಲ್ಲಿಯೂ ಇರುತ್ತೆ. ನೀವೆಲ್ಲರೂ
ಈ ಹುದ್ದೆಗೆ ಬಂದು ಆಯ್ಕೆ ಆಗ್ತೀರಂತ ಅನ್ನೋ ಆಸೆಯಿಂದ ಈ ವಿಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಕನ್ನಡ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.